ನೆಲಮಂಗಲದಲ್ಲಿ ಮಧ್ಯರಾತ್ರಿ ಬೈಕ್ ವೇಲಿಂಗ್ ಮಾಡುತ್ತಿದ್ದವರನ್ನ ಪೊಲೀಸರು ಬಂಧಿಸಿದ್ದಾರೆ. ನೆಲಮಂಗಲ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು 30 ಬೈಕ್ ಜೊತೆ 45 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಎಲ್ಲರೂ ಕೂಡ ನೆಲಮಂಗಲ ಬೆಂಗಳೂರು ಮೂಲದ ಬೈಕ್ ಸವಾರರಾಗಿದ್ದಾರೆ. ನಿನ್ನೆ ರಾತ್ರಿಯಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಾ ಇದೆ. ವರುಣನ ಆರ್ಭಟದಿಂದ ಚಾರ್ಮಾಡಿ ಘಾಟ್ ಬಳಿ ಗುಡ್ಡ ಕುಸಿದಿದೆ. ಇದರ ಜೊತೆ ಚಾರ್ಮಾಡಿ ಘಾಟ್ನ 3ನೇ ತಿರುವಿನಲ್ಲಿ ರಸ್ತೆಗೆ ಮರ ಒಂದು ಉರುಳಿ ಬಿದ್ದಿದ್ದು ರಸ್ತೆ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ಗುಡ್ಡ ಕುಸಿತದಿಂದ ಉಜಿರೆ, ಧರ್ಮಸ್ಥಳ, ಮಂಗಳೂರು ಕಡೆಗೆ ತೆರಳುವಂತಹ ಹಾಗೂ ಈ ಭಾಗದಿಂದ ಬರುವಂತಹ ಪ್ರಯಾಣಿಕರು ಪರದಾಡುವಂತಾಗಿದೆ. ಆ ಕಡೆಯಿಂದ ಬೆಂಗಳೂರಿಗೆ ಬರೋ ವಾಹನಗಳು ಅಲ್ಲಲ್ಲೇ ನಿಂತಿದ್ದಾವೆ. ಇನ್ನು ಟ್ರಾಫಿಕ್ನಿಂದಾಗಿ ವಾಹನಗಳು ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿರುವುದನ್ನು ನೀವು ನೋಡಬಹುದು. ರಸ್ತೆಗೆ ಅಡ್ಡಲಾಕಿ ಕುಸಿದು ಬಿದ್ದಂತಹ ಮಣ್ಣನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ವಾಹನಗಳಲ್ಲಿ ಇರುವಂತಹ ಪ್ರಯಾಣಿಕರು ತಿಂಡಿ ಊಟ ಇಲ್ಲದೆ ಒದ್ದಾಡುವಂತಹ ಪರಿಸ್ಥಿತಿ. ಕೆಲವರಿಗೆ ಆರೋಗ್ಯದ ಸಮಸ್ಯೆ ಕೂಡ ಕಾಣಿಸಿಕೊಂಡಿದೆ. ಅವರಿಗೆ ಸ್ಥಳೀಯರು ಔಷಧಿಗಳನ್ನು ಪೂರೈಸ್ತಾ ಇದ್ದಾರೆ. ಇನ್ನು ಸದ್ಯ ವಾಹನ ಸವಾರರಿಗೆ ಪೊಲೀಸರು ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಮಂಗಳೂರಿನಿಂದ ಬೆಂಗಳೂರಿಗೆ ಬರೋದಾದ್ರೆ ಪ್ರಯಾಣ ಮಾಡುವ ಬಗ್ಗೆ ಮಾರ್ಗ ಬದಲಾವಣೆ ಆಗಿದೆ. ಕಾರ್ಕಳ ಮಾರ್ಗವಾಗಿ ಕಳಸ, ಕುದುರೆಮುಖ, ಕೊಟ್ಟಿಗೆಹಾರ ಮೂಲಕ ಅವರು ಬರಬಹುದು. ಮಂಗಳೂರಿಗೆ ಪ್ರಯಾಣಕ್ಕೆ ಇನ್ನೊಂದು ವ್ಯವಸ್ಥೆ ಏನಂದ್ರೆ ಮಡಿಕೇರಿ, ಮೈಸೂರು ಮಾರ್ಗವಾಗಿ ಕೂಡ ಮಂಗಳೂರಿಗೆ ಬರಬಹುದು. ಇದು ಮತ್ತೊಂದು ಪರ್ಯಾಯ ಒಂದು ಮಾರ್ಗವಾಗಿದೆ. ಇನ್ನು ಚಿಕ್ಕಮಗಳೂರಿನ ಹಾಗೆ ಹಾಸನ ಜಿಲ್ಲೆಯಲ್ಲೂ ಕೂಡ ವರುಣನ ಅಬ್ಬರ ಜೋರಾಗಿ ಮುಂದುವರೆದಿದೆ. ಸಕಲೇಶಪುರ ಯಡಕಮುರಿಯಲ್ಲಿ ಈಗ ಗುಡ್ಡ ಕುಸಿದಿದ್ದು ರೈಲು ಸಂಚಾರ ಅಲ್ಲಿ ಬಂದ್ ಆಗಿದೆ. ಸಕಲೇಶಪುರ ಹಾಗೂ ಆಲೂರು ತಾಲೂಕುಗಳ ವಿವಿಧೆಡೆ ಮರ, ವಿದ್ಯುತ್ ಕಂಬಗಳು ಅಲ್ಲಿ ಧರೆಗೆ ಉಳಿದಿದ್ದಾವೆ. ವಿವಿಧ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆಗಳು ಕೂಡ ಮುಳುಗಡೆ ಹಾಕಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಎಡಬಿಡದೆ ಸುರಿಯುತ್ತಿರುವಂತಹ ವರ್ಷಧಾರೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಿದ್ದಾವೆ.